ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ತ್ರಿಷಾಸ್ ವ್ಲಾಗ್. ಎಲ್ಲರೂ ಸೇಫಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ವ್ಲಾಗಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಮಾಡ್ತಾ ಇದ್ದೀವಿ. ಸೊ ನೆನ್ನೆ ನಾವು ಏನೇನು ಪ್ರಿಪ್ರೇಷನ್ ಮಾಡಿದ್ವಿ ಅಂತ ಫಸ್ಟ್ ನೋಡ್ಕೊಬನ್ನಿ. ಆ್ಯಂಡ್ ಇವತ್ತು ಏನೇನು ಮಾಡ್ತೀವಿ ಅಂತ ಕೂಡ ಈ ವ್ಲಾಗಲ್ಲಿ ತಿಳಿಸಿದ್ದೀನಿ. ನೀವು ನೋಡ್ತಿರೋ ಹಾಗೆ ನಮ್ಮ ಅಕ್ಕ ಪಲ್ಯಕ್ಕೆ ರಾತ್ರಿ ಊಟಕ್ಕೆ ಏನೇನು ಬೇಕು ಎಲ್ಲದನ್ನೂ ಹೆಚ್ಕೋತಾ ಇದ್ಲು. ಆ್ಯಂಡ್ ನಮ್ಮಮ್ಮ ಎಳ್ಳು ಬೆಲ್ಲಾಗ ಏನೇನು ಬೇಕು ಎಲ್ಲದನ್ನೂ ಹುರ್ಕೋತಾ ಇದ್ರು. ಆಲ್ರೆಡಿ ಬೆಲ್ಲ ಎಲ್ಲ ಕೂಡ ರೆಡಿ ಆಗಿತ್ತು. ಎಲ್ಲದನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಒಣಗಿಸಿ ಆ್ಯಂಡ್ ಇವಾಗ ಹುರಿದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ರು. ಹುರಿದಿರೋದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಎಳ್ಳು ಬೆಲ್ಲ ಕೂಡ ರೆಡಿ ಆಯಿತು. ಆ್ಯಂಡ್ ಬೆಳಗ್ಗೆ ನಮ್ಮ ಅಕ್ಕ ಪೂಜೆಗೆ ಏನೇನು ಬೇಕು ಎಲ್ಲದನ್ನೂ ಕೂಡ ರೆಡಿ ಮಾಡ್ಕೋತಾ ಇದ್ಲು. ಆ್ಯಂಡ್ ನಮ್ಮ ಅಕ್ಕ ಕಬ್ಬಿಂದ ಒಂದು ಡೆಕೋರೇಷನ್ನ ಮಾಡಿದ್ಲು. ಅದಕ್ಕೆ ಏನೇನು ಇಡಕ್ಕೆ ಬೇಕು ಎಲ್ಲದನ್ನೂ ಕೂಡ ರೆಡಿ ಮಾಡ್ಕೋತಾ ಇದ್ಲು. ಎಳ್ಳು ಬೆಲ್ಲ, ಕಲ್ಸಕ್ಕರೆ, ಫ್ಲವರಿಂದು ಡೆಕೋರೇಷನ್ ಕೂಡ ನಮ್ಮ ಅಕ್ಕ ಮಾಡಿದ್ಲು. ತುಂಬ ಚೆನ್ನಾಗಾಗಿತ್ತು. ಆ ಕ್ಲಿಪ್ನು ಕೂಡ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸಿದ್ದೀನಿ. ನಾವು ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮಮ್ಮ ಪೂಜೆಗೆ ರೆಡಿ ಮಾಡಿದರು. ನಮ್ಮಮ್ಮ ಹಬ್ಬದ ದಿವಸ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸಂಕ್ರಾಂತಿ ರಿಲೇಟೆಡ್ ಆಗಿರುವಂತಹ ಒಂದು ರಂಗೋಲಿನ ಕೂಡ ಬಿಡಿಸಿದ್ರು. ನಾನು ಕೂಡ ನಮ್ಮ ಅಕ್ಕಂಗೆ ಕಬ್ಬಿಂದು ಡೆಕೋರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ. ಆ್ಯಂಡ್ ನಮ್ಮ ಅಕ್ಕನೂ ನನಗೆ ಈ ಥರ ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ನ ಕೊಡ್ತಾ ಇದ್ಲು. ಆ್ಯಂಡ್ ನಾವು ಅದನ್ನು ರೆಡಿ ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ಇಟ್ವಿ. ಆ್ಯಂಡ್ ಆ ಕಡೆ ಡೆಕೋರೇಷನ್ಗೆ ಏನೇನು ಇಡಬೇಕಾಗಿದ್ನೆಲ್ಲದನ್ನು ತಂದು ಇಟ್ಲು. ಹಿತ್ತಾಳೆ ಪಾತ್ರೆಯಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದ್ನ ತಗೊಂಡೋಗಿ ಆಯಿತು. ಆ್ಯಂಡ್ ನೋಡ್ಬೋದು ಈ ಥರ ಡೆಕೋರೇಷನ್ನ ಮಾಡಿದ್ಲು. ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಮನೇಲೂ ಕಾಮನ್ ಆಗಿ ಮಾಡೋದು ಪೊಂಗಲ್. ನಮ್ಮಮ್ಮ ಕೂಡ ಪೊಂಗಲ್ ಮಾಡಿ ಪಾಯಸನೂ ಕೂಡ ರೆಡಿ ಮಾಡಿದರು. ತುಂಬ ಟೇಸ್ಟಾಗಿ ಕೂಡ ಇತ್ತು. ಇವಾಗ ನಮ್ಮ ಅಕ್ಕ ರೆಡಿ ಆದ್ಲು. ನಾನಿನ್ನ ರೆಡಿ ಆಗಿಲ್ಲ, ಬಿಕಾಸ್ ನಮ್ಮಮ್ಮ ನನಗೆ ಸೀರೆ ಉಡುಕ್ತಾ ಇದ್ದಾರೆ. ಸೊ ಇವಳು ನೋಡ್ಬೋದು, ಒಂದು ಬ್ಯೂಟಿಫುಲ್ ಸೀರೆನ ಉಡ್ಕೊಂಡು ರೆಡಿ ಆಗಿದ್ದಾಳೆ. ನಮ್ಮಮ್ಮ ನನಗೋಸ್ಕರ ಸೀರೆನ ಉಡುಕ್ತಾ ಇದ್ದಾರೆ, ಆದ್ರೆ ಒಂದು ಸೀರೆನೂ ಸಿಗ್ತಾ ಯಾಕಮ್ಮ? ಫೈನಲಿ ನಾನು ಕೂಡ ರೆಡಿ ಆದೆ. ನಮ್ಮ ಅಕ್ಕ ನಮ್ಮ ಮನೆ ಹತ್ರ ಇರೋ ಮನೆಗೆಲ್ಲ ಎಳ್ಬಿರ್ಬಿಟ್ಟು ಬಂದ್ಲು. ಆ್ಯಂಡ್ ನಮ್ಮ ಮನೆ ಹತ್ರ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ನಮ್ಮ ಪೂರ್ವಿ ಅಂದರೆ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದು. ಅವರು ನಮಗೆ ಎಳ್ಳು ಬೆಲ್ಲನ ಕೊಟ್ಟರು. ಆ್ಯಂಡ್ ಇವಾಗ ನಮ್ಮ ಪ್ರೇಮ ಮಿಸ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಸಿಗ್ತೀನಿ. ಆ್ಯಂಡ್ ನಾವು ನಮ್ಮ ಪ್ರೇಮ ಆಂಟಿ ಮನೆಗೆ ಇವಾಗ ಹೊರಟ್ವಿ ನಾವು. ಆ್ಯಂಡ್ ಅವ್ರ ಮನೆಗೆ ರೀಚ್ ಆದ್ವಿ. ಆ್ಯಂಡ್ ಅವರು ಕೂಡ ನಿಮಗೆ ಹ್ಯಾಪಿ ಸಂಕ್ರಾಂತಿ ಅಂತ ವಿಶ್ ಮಾಡಿದ್ರು. ಆ್ಯಂಡ್ ಅವರು ಎಲ್ಲ ಬಂದಾದಮೇಲೆ ನಾವು ಕೂಡ ಕೂತಿದ್ವಿ.
ಸರ್ಪ್ರೈಸ್ ಆಗಿ ಹೋಗಿದ್ದು. ಅವ್ರಿಗೆ ಗೊತ್ತಿರಲಿಲ್ಲ ನಾವು ಬರ್ತಾ ಇದ್ದೀವಿ ಅಂತ. ಆಲ್ರೆಡಿ ಅವ್ರ ಮನೇಲಿ ಸ್ವಲ್ಪ ರಿಲೇಷನ್ಸ್ ಕೂಡ ಇದ್ದರು. ಇವಾಗ ನಮ್ಮ ರಿಷಿ ಹೋಗ್ಬಿಟ್ಟು ಬೋಂಡಾ ಕರಿತಾ ಇದ್ದ. ಸೊ ಎಲ್ಲ ಊಟ ಮಾಡಾದ್ಮೇಲೆ ಮನೆಯಿಂದ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.